ಜಾಗ ಮಸ್ತ್ ಐತಲ್ಲ ಏ ನೀ ಚಂದಂಗೆ ರೀಲ್ಸ್ ಮಾಡ್ಬೇಕಾ ಮತ್ತೆ ಪ್ಲೀಸ್ ಹಂಗ್ಯಾಕೆ ಮಾಡ್ತಿರು ನನ್ನ ಮಾಯ ತಮ್ಮ ಅಲ್ಲ ಏ ನಿಮ್ಮ ಮೊನ್ನೆ ರೀಲ್ಸ್ ಮಾಡಿದ 2 ಲಕ್ಷ ಹೊಡಿತೀವೋ ಏ ಈ ಸಲ ಮತ್ತೆ ಚಲೋ ಮಾಡ್ಬೇಕಾ ನೀ ಏ ಎದಕ್ಕೆ ಹಂಗೆ ಮಾಡ್ತೀವಿ ಸಿಟ್ ನನ್ನ ತಮ್ಮ ಅದೀಯೋ ನಿಮ್ಮ ಅಕ್ಕ ಬೆಳೆದ್ರೆ ನಿನಗ ಹೆಸರಿಲ್ಲ ಚಂದಂಗೆ ಮಾಡ್ಬೇಕಾ ಕ್ಯಾಮ್ರಾನ ಆನ್ ಮಾಡಿಲ್ಲಲ್ಲೋ ಹೊಡಿಬೇಡ ಮತ್ತೆ ಮಾಡಂಗಿಲ್ಲ ನೋಡು ಹೇಳ್ತೀನ ಮತ್ತೆ ಕ್ಯಾಮ್ರಾ ಆನ್ ಮಾಡಿಲ್ಲ ನೀ ಮಾಡಿರಲ್ಲ ನೋಡು ನಿನ್ನ ಮುಖನ ಕಾಣಿಸೈತೆ ನೋಡು ನಿನ್ನ ಕಾಣತ್ತದಲ್ಲಿ ಮಾಡ್ತೀನಿ ನೋಡಿ ಇನ್ನೊಂದ್ಸಲ ಚಲೋತಾಗಿ ಮಾಡ ಮಾಡ್ತೀನಿ ಹೋಗು ನೀಟಾಗಿ ಮಾಡ್ಬೇಕಾ ಸರಿ ತೋರ್ಸು ಹೆಂಗ್ ಮಾಡಿ ಅಂತ ಚಲೋ ಮಾಡಿ ಇಲ್ಲ ಮಾಡಿ ನೋಡು ಏನು ಮಾಡಿಯೋ ಇದ ಆ ಕಡೆ ಹೋದ್ರೆ ಈ ಕಡೆ ಮಾಡಿ ಈ ಕಡೆ ಹೋದ್ರೆ ಆ ಕಡೆ ಮಾಡಿ ಚಲೋ ಮಾಡಿನಲ್ಲ ಆದ್ರೆ ನಾನೇ ಇಲ್ಲಕ್ಕೋ ಇಲ್ಲ ಅದ್ರ ಇಲ್ಲದಿಯಲ್ಲ ಮತ್ತೆ ಗಿಡ ಐತೆ ಮರಾಯ ಸರಿಯಾಗಿ ಮಾಡುತ್ತೀನಿ ಇದಾಯ್ತು ಬಾರು ಹೇಳೋದ್ ಕೇಳು ಬಯಕಿಲ್ಲ ಬಾರು ಚಾಕ್ಲೇಟ್ ಕೊಡಿಸ್ತೀನಿ ಏ ತಮ್ಮ ಸಂತ್ಯಾ ನೀ ಫೋನ್ ಹಿಡಿದಿದ್ರೆ ನಿನ್ ಬಟ್ಟನ ತೊಳೆದು ಹಾಕಂಗಿಲ್ಲ ಬಾ ಇವತ್ತು ಮನಿಗೆ ಮಗಳ ಐತ್ ನಿಂದ ನಿನಗ ಇಟ್ಟಿರ್ತೇನೆ ನೋಡಕ್ಕೆ ಜಳಕ ಮಾಡಂಗಿಲ್ಲ ತಗೋಯತ್ತ ಇಟ್ಸ್ ದೇರ್ ಎನಿ ಪ್ರಾಬ್ಲಮ್ ಯಾರಿ ನೀವೆಲ್ಲ ಅದಕ್ಕೆ ಬೇಕು ನಿಮ್ಗೆಲ್ಲ ಅಲ್ರಿ ಇದು ಪಬ್ಲಿಕ್ ಪ್ಲೇಸ್ನಾಗ ಚೀರಾಡಾಗತ್ತಿಲ್ಲ ಸಂತೆ ಅದಕ್ಕೆ ಕೇಳಿದೆ ಹೆಣ್ಮಕ್ಳು ಇದ್ರಂದ್ರೆ ಬಂದ್ಬಿಡ್ತೀರಿ ನೀವು ಮತ್ತೆ ಮುದುಕೇರಿಂದ ಹೋಗ್ಬನ್ರಿ ಏನು ಮಾತಾಡ್ತೀರಿ ಮಮ್ಮಿ ರೀಲ್ಸ್ ಮಾಡಿ ಬೆಳಿಬೇಕಂದ್ರೆ ಯಾರೂ ಬಿಡಂಗೇ ಇಲ್ಲ ನಾನೇ ಬೆಳಿತೀನಿ ನಾನೇ ರೀಲ್ಸ್ ಮಾಡ್ತೀನಿ ನಾನೇ ಫೋನ್ ಇಡ್ತೀನಿ ನಾನೇ ಬೆಳಿತೀನಿ ಯಾರೂ ಬೆಳೆಸೋದು ಬೇಕಾಗಿಲ್ಲ ನನಗೆ ಇಲ್ಲಿ ಇಡ್ತೇನೆ ನಾ ಇಲ್ಲಿಗೆ ಯಾರೂ ಬೆಳೆಸಂಗಿಲ್ಲ ನಾನೇ ವಿಡಿಯೋ ಮಾಡ್ತೀನಿ ನನ್ನ ಸ್ವಂತ ತಮ್ಮನ ಹೋದ ನಾನೇ ವಿಡಿಯೋ ಮಾಡಿ ನಾನೇ ವೈರಲ್ ಆಗ್ತೀನಿ ಅಂತ ಸ್ವಾರ್ಥಕ್ಕೋಸ್ಕರ ಓಡ್ತಿರೋ ಪ್ರಪಂಚ ಯಾರಿಗೋಸ್ಕರ ನಿಂದಿರೋದಿಲ್ಲ ಇಲ್ಲಿ ಯಾರು ಬೆಳೆಸೋದಿಲ್ಲ ಯಾಕಂದ್ರೆ ಹುಟ್ಟಿದ ಮಕ್ಕಳನ್ನೇ ತಂದೆ ತಾಯಿ ಬೆಳೆಸಂಗಿಲ್ಲ ಹಾಸ್ಟೆಲ್ಗೆ ಹಾಕ್ತಾರೆ ಓದಾಕೆ ವಿಚಾರ ಮಾಡಿ ನಮ್ಮನ್ನ ಯಾಕೆ ನಿಮ್ಮನ್ನ ಯಾಕೆ ಬೆಳೆಸ್ಬೇಕು ರೊಕ್ಕಿದ್ರೆ ಎಣ್ಣೆ ಹೊಡಿಂಬ ಅಂತಾರೆ ದೋಸ್ತರು ಅದೇ ರೊಕ್ಕ ಇಲ್ಲ ಅಂದ್ರೆ ನಮ್ಮನ್ನು ಬಿಟ್ಟು ಎಣ್ಣೆ ಹೊಡಿತಾರೆ ಇಷ್ಟೇ ಜೀವನ ಯಾರ ಬಗ್ಗೆನೂ ಯೋಚನೆ ಮಾಡಬೇಡ ನಾ ಹೆಲ್ಪ್ ಮಾಡ್ತೀನಿ ನಿನಗೆ ಅವ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ ನಮ್ಮಂಥ ಹುಚ್ಚರು ಭಾಳ ಅದಾರ ಕರ್ನಾಟಕದಾಗ ಇಂಡಿಯಾದಾಗ ಯೋಚನೆ ಮಾಡಬೇಡ ಹೇಳು ಮಾಡ್ನಿ ಬಾ ನಿನ್ನ ಟ್ಯಾಲೆಂಟ್ ತೋರಿಸ್ಬಾ ಇದೇ ವೇದಿಕೆ ನಿನ್ಗೆ ಏನು ಹೇಳ್ತೀನ ಜಲಕದಿಕ ಲಾಜ ಡಾನ್ಸ್ ಕರ್ನಾಟಕ ಡಾನ್ಸ್ ಜೋಡಿ ನಂಬರ್ 1 ಸುವರ್ಣ ಸೂಪರ್ ಸ್ಟಾರ್ ಕಾಮಿಡಿ ಕಿಲಾಡಿ ಗಿಚ್ಚಿ ಗಿಲಿಗಿಲಿ ಮಾಡು ನಾನು ಹೇಳ್ತಾ ಉಡಾಯಿಸು 3 2 1 ಉಲ್ಲಾಸದ ಹೂವಿನ ಮಳೆ ಹುಟ್ಟಿದೆ ನನ್ನಲ್ಲಿ ಉಲ್ಲಾಸದ ಹೂವಿನ ಮಳೆ ಹುಟ್ಟಿದೆ ನನ್ನಲ್ಲಿ ನನ್ನ ಆಟವು ನೀ ನನ್ನ ಪಾಠವು ನೀ ನನ್ನ ಶಾಲೆಯು ನೀ ನಾ ಹಡಿದ ಮಗುವು ನೀ ನನ್ನೊಳಗೆ ಕುಂದ್ಕೊಂಡೆ ನೀ ಉಲ್ಲಾಸದ ಹೂವಿನ ಮಳೆ ಹರಿಯುತ್ತಿದೆ ನನ್ನಲ್ಲಿ ನೋಡ್ರಿ ಚೆನ್ನಾಗಿ ಮಸ್ತ್ ಮಾಡಿರಿ ಮಸ್ತ್ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ನಾ ಭಾಳ ದಿನ ಐತ್ರಿ ನಿಮ್ಗೆ ಫಾಲೋ ಮಾಡಕತ್ತ ಹಾಂ ಏನು ಹೇಳ್ತೀರಿ ನೀವು ಇನ್ಸ್ಟಾದಾಗ ರೀ ಹಾಂ ಇನ್ಸ್ಟಾದಾಗೇನು ರೀ ನಿಮ್ಮ ಲೈಕು ಮಾಡೀನಿ ಕಮೆಂಟು ಮಾಡೀನಿ ರೀ
ಮತ್ತು ಮೆಸೇಜ್ ಮಾಡೀನಿ ರೀ ಹಾಟ್ ಕಳ್ಸೀನಿ ರೀ ಹಾ ಹಾ ನೀವೇ ನೋಡಿಲ್ರಿ ಒಂದ್ಸಲ ತೆಗೆದು ನೋಡ್ರಿ ಹೋಗಿ. ನಿಮ್ಮ ಐಡಿ ಏನ್ರಿ? ನಂದು ಇದು ರೀ ಸ್ಮಾರ್ಟ್ ಬೈ ಶಿವು ನೋಡ್ರಿ. ಹಾ ಹಾಂ ಥ್ಯಾಂಕ್ಸ್ ರೀ. ನೋಡಿ ಚೆನ್ನಾಗಿದ್ದಿಲ್ಲ ರೀ? ಹಾ ಮಸ್ತ್ ಇತ್ತು. ನಾನು ಬರ್ತೀನಿ. ಹಾಂ ಬರ್ರಿ. ನೀವು ಓಕೆ ಅಂದ್ರೆ ಜೀವನ ಪೂರ್ತಿ ನಿಮ್ಗೆ ಕ್ಯಾಮ್ರಾ ಹಿಡಿತೀನಿ ರೀ ನಾ. ಉಲ್ಲಾಸದ ಹೂವಿನ ಮಳೆ ಹುಟ್ಟಿದೆ ನನ್ನಲ್ಲಿ, ಉಲ್ಲಾಸದ ಹೂವಿನ ಮಳೆ ಹುಟ್ಟಿದೆ ನನ್ನಲ್ಲಿ. ನನ್ನ ಆಟವು ನೀ, ನನ್ನ ಪಾಠವು ನೀ, ನನ್ನ ಶಾಲೆಯು ನೀ, ನಾ ಹಡಿದ ಮಗುವು ನೀ, ನನ್ನೊಳಗೆ ಕುಂದ್ಕೊಂಡೆ ನೀ. ಉಲ್ಲಾಸದ ಹೂವಿನ ಮಳೆ ಹರಿಯುತ್ತಿದೆ ನನ್ನಲ್ಲಿ. ತೂತಾಪುರದಾಗ ಒಡ್ಡ ವಾರ ಹೊಡೆದ ಕಿಸಿಂದ ಮುಕ್ಕುಳೇರಂಗೆ ಮಳೆ ಆಗೈತಿ. ನೀವು ನೋಡಕತ್ತೀರಿ ಎಲ್ಲ ಊರ ನೀರೆಲ್ಲ ಇವ್ರ ಮನ್ಯಾಗ ಹೊಂಟಾವು. ಅವ್ರಿಗೆ ಏನು ಅನ್ಸಕತ್ತೈತೆ ಅವ್ರ ಬಾಯಿಲೆ ಕೇಳಂಬರ್ರಿ. ನೋಡಿ ಸ್ನೇಹಿತರೆ, ಮನೆ ತುಂಬ ಎಲ್ಲ ನೀರು ಹೋಗೈತಿ. ಇಲ್ಲಿ ಮನೆ ಮ್ಯಾಗ ಕೂತಾರ ಅವ್ರು ಕೇಳಂಬರ್ರಿ ಅವ್ರಿಗೆ ಏನು ಅನ್ಸಕತ್ತೈತೆ ಹೇಳಿ. ಹಾಂ ರೀ, ಹಾಲು ಕುಡ್ದಂಗೆ ಆಗ್ಯದ ಹಾಲು. ಹೌದ್ರಾ? ನೀರು ಹಾಕ್ಯವಲ್ಲ ಹಾಲು ಕುಡ್ದಂಗೆ ಆಗ್ಯದ ನಮಗೆ. ನಿಮ್ಗೆ ಏನು ಅನ್ಸಕತ್ತೀರಿ? ಹೌದ್ರಾ? ಇಲ್ಲಿ ಮುಕ್ಕಳು ಹೇರಾಗ್ತದ ಏನೇ ಕೇಳ್ತಿಲ್ಲ ಮಗ. ನೀರೆಲ್ಲ ಒಳಗೆ ಹೋಗ್ಯಾವು. ಹೌದ್ರಾ? ಎಲ್ಲಿ ಒಳಗೆ ಹೋಗ್ರಿ? ನೋಡಿ ವೀಕ್ಷಕರೇ, ಇಷ್ಟೆಲ್ಲ ನೀರು ಹೋದ್ರು ಅವ್ರು ಎಷ್ಟು ಖುಷಿಯಿಂದ ಅದಾರ ಅಂತೇಳಿ. ಅವ್ರ ಕಣ್ಣ ಕಾಣಕತ್ತದೆಲ್ಲ ಹಾಲು ಅಪ್ಪಲ್ ಎಲ್ಲ ಹೋಗ್ಯಾವತ್ತಾರ ಇದ್ರಾಗ. ಸಾವಣ ಪಾವಣ ಎಲ್ಲ ಕೂಡ ಒಳಗೆ ಬಿದ್ದವಲ್ಲ ಕಾಟ ಪಾಟ. ರಾತ್ರಿ ಎಲ್ಲ ಮಕ್ಕಳು ನೋಡ್ಬೋದು ಸ್ನೇಹಿತರೆ, ಅವ್ರ ಮುಖದಲ್ಲಿ ಎಷ್ಟು ಖುಷಿಯಿಂದ ಇದಾರೆ. ಇಂಥ ಒಂದು ಪರಿಸ್ಥಿತಿಯಾಗ ಅವ್ರು ಎಷ್ಟು ಒಂದು ಆತ್ಮವಿಶ್ವಾಸ ಅವ್ರ ಬಗ್ಗೆ ಕೆಟ್ಟ ಕಾಣಕತ್ತದ್ರ ಮುಖದಾಗ. ನಿಮ್ಮ ಹೆಣ್ಮಕ್ಳು ಎಲ್ಲ ಮಕ್ಕಳೆಲ್ಲ ಎಲ್ಲದಾರ ಅವ್ರು? ನೋಡಿ ಸ್ನೇಹಿತರೆ, ಅವ್ರ ಹೆಂಡ್ತಿನೆಲ್ಲ ಒಳಗೆ ಬಿಟ್ಟು ಎಡ್ಸಿ ಮಕ್ಳು ಮ್ಯಾ ಬಂದು ಕೂತಾರ. ಈಗ ಏನು ಹೇಳಕ್ ಇಷ್ಟಪಡ್ತೀರಿ ನೀವೇ ಹೇಳ್ರಿ. ನಮಗೆ ನೀರು ಬಂದವ ತಮ್ಮ ಒಳಗೆ ನೀರಲ್ಲಿ ಒಳಗೆ ಹೋಗ್ತಾರ. ಇಟ್ಟಾದ್ರೂ ಅವ್ರು ನೀರು ಒಳಗೆ ಹೋಗ್ತಾ ಅಂತ ಹೇಳ್ತಾಳೆ ಸ್ನೇಹಿತರೆ. ನಿಮ್ಗೆ ಪರಿಹಾರ ಏನು ಕೇಳಕ್ಕೆ ಇಷ್ಟಪಡ್ತೀರಿ ನೀವು? ಸರ್ಕಾರಕ್ಕೆ. ಹಾಂ ರೀ, ಸರ್ಕಾರದವ್ರು ನಮ್ಮ ಮನೆ ಹೋಗೈತಿ. ನಮ್ಮ ಮನೆ ಸಲ ಒಂದು 300 ಕೋಟಿ ಕೊಟ್ರೆ ಸಾಕು. ನಮ್ಗೆ 300-200 ಕೋಟಿ ಕೊಟ್ಟು ಸಾಕು. ಆರಾಮ ಇರ್ತೀವಿ. 300 ಕೋಟಿ ಕೊಡ್ತಾರೆ. ಮತ್ತೆ ನೀವೇನು ಅವ್ರು ಬೇರೆ ಏನಾರ ಕೊಡ್ಬೇಕಾಗತ್ತೆ. ಮನಿ ಎಲ್ಲ ಮತ್ತೆ ಏನಾರ ಕೊಡ್ತೀರಿ ನೀವು? ನಿಮ್ಮ ಸ್ನೇಹಿತರೆ ನೋಡ್ಬೋದು. ಹಾಗೆ ಅದೇ ರೀತಿಯಲ್ಲಿ ಮದ್ಯಪಾನ ಪ್ರಿಯರು ಮದ್ಯಪಾನ ಸ್ವೀಕರಿಸೋಕೆ ಎಷ್ಟು ಕಷ್ಟಪಟ್ಟು ಹೊಂಟ್ರೆ ನೀರಾಗತ್ತೆ ಕಾಣಕತ್ತದ ನಿಮ್ಮ ಮುಂದದು. ಆದಷ್ಟು ಬೇಗ ಸರ್ಕಾರದವ್ರು ಇವ್ರು ನೋಡಿ ಕಿಸಿಂದ ಇವ್ರಿಗೆ ಏನಾರ ಒಂದು ಪರಿಹಾರ ಕೊಡಬೇಕಾಗಿ ಈ ಮೂಲಕ ನಾನು ನಿಮ್ಗೆ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಏನಿಂದ ರೀಲ್ಸ್ ಮಾಡತ್ತೀನಿ ಗೊತ್ತಾಗಲ್ಲೇನ? ರೀಲ್ಸ್ ಮಾಡಿದ್ರೆ ಒಟ್ಟಿಗೆ ಏನು ಚಿರದಲ್ಲಿ ನಿನಗೆ ಮಾಡಕ್ ಆಗಂಗಿಲ್ಲ? ಹಾಕ್ಬೇಕಿಲ್ಲ ಮತ್ತ? ನಾ ಹಾಕ್ತೀನಿ ನಿನಗೆ. ಜೀವನ ಪೂರ್ತಿ ಕ್ಯಾಮ್ರಾ ಹಿಡ್ತೀನಿ ಅಂದಿ, ಅದು ಆಗ್ಲಿಲ್ಲ ನಿನ್ ಕೈಲಿ ಅಡಿಗೆ ಮಾಡಲ್ಲ. ಹೊರಗೆ ದುಡಿಯೋಣ ಮತ್ತೆ ಅಡಿಗೆ ಮಾಡಿ ಬೇರೆ ಇಡ್ತೀನಿ ನಿನ್ ಮುಂದೆ. ತಿನ್ನಾಕಟ್ಟು ಕೂತ್ಕೇಸಿ ಮೂರು ಮುಂದೆ ಇಟ್ಕೊಂಡು. ಮತ್ ಮೊದಲೇ ಕೇಳಿದ್ನ ಏನ್ ಮೊದಲೇ ಕೇಳಿದೆ? ಕ್ಯಾಮ್ರಾ ಹಿಡ್ತೀನಿ ಜೀವನ ಪೂರ್ತಿ ಹಂಗ್ ಬೇರಿ ಹಿಂಗ್ ಬೇರಿ ಅಂತಂದ. ತಳೆ ಹಾಕೊಂಡಿಲ್ಲ. ರೀಲ್ಸ್ ಮಾಡತ್ತೇನ್ ಗೊತ್ತಾಗಲ್ಲೇನ? ರೀಲ್ಸ್ ಮಾಡಕ್ಕೆ ತಾಳಿಗೆ ಸಂಬಂಧ? ಮಂದಿ ನೋಡ್ಬೇಕನ್ನ ನೋಡೋರು ನಿನ್ಗೆ. ನಾ ಯಾವ್ದು ಹುಡುಗಿ ಯಾರು ಮದುವೆ ಆಗಿಲ್ಲ, ನಾ ಕ್ಯಾಚ್ ಹಾಕೋದು ಅಂತ ಟ್ರೈ ಮಾಡ್ಬೇಕನ್ನ. ಏನ್ ಮಾತಾಡ್ತೀನಿ? ಮತ್ತೆ ಅದಕ್ಕೆ ಹಾಕೊಳ್ಳಲ್ಲ ತಾಳಿನಿ. ಇದ್ರ ಸಲ ಹಾಕೊಂದಿಲ್ಲಿ ಮಂದಿ ನೋಡ್ಬೇಕಲ್ಲ. ನೋಡಿ ಹುಡುಗಿ ಮಸ್ತ್ ಟ್ರೈ ಮಾಡ್ಬೋದು ನಾವು ಅಂತೇಳಿ. ಅದೇನ್ ಬಾಯ್ ಐತೋ ಕಿಸ್ ಬಾಯ್ ಐತೋ ಏನೇನೋ ಮಾತಾಡ್ತೀಯಲ್ಲ. ಮತ್ತೆ ಅದಕ್ಕೆ ಹಾಕೊಂಡಿಲ್ಲ ತಾಳಿನಿ. ತಳೆ ಅಂತ ತೆಗ್ದೈತಿ. ರೀಲ್ಸ್ ಮಾಡತ್ತೇನ್ ಗೊತ್ತಾಗಲ್ಲ ನಿಂಗ? ಹಾಕೊಂಡ್ ಮಾಡ್ಬೇಕು. ಫಾಲೋವರ್ಸ್ ಆಗಂಗಿಲ್ಲ ಮದುವೆ ಆದ್ರ ತಿಳ್ಕೊ. ನನ್ನ ಬಿಟ್ಬಿಡು, ನಾ ಅವಶ್ಯಕತೆ ಇಲ್ಲ ನಿನಗ. ತಾಳಿನ ಕಿತ್ತೋಗದಿಲ್ಲ ನಾಯಕ್ ನಿನಗ. ಟೈಮ್ ಬತ್ತಂದ್ರ ಬಿಡ್ತೇನೆ ತಗೋ, ಅಷ್ಟಾಗ ಹೋಗ್ಕೋತಿ. ಏ ಎಷ್ಟ್ ಓದಿರ್ತಿ ಅದ ಹಾಕೋತೀನಿ ತಗೋ. ಜೀವ ಹೊಂಟೈತಿ ನಿಂದ. ತಾಳಿ ಹಾಕೊಂಡ್ರಿ ಫಾಲೋವರ್ಸ್ ಆಗಂಗಿಲ್ಲ. ಫಾಲೋವರ್ಸ್ ಹಾಕೋ. ಹಾಕೊಳತ್ತೀನಿಲ್ಲ. ಎಷ್ಟ್ ಬಾಯ್ ಮಾಡ್ತೀಯದ? ಏನ್ರ ಮಾಡು. ನೀ ಮಾಡೋಕ್ ಹೋಗ್, ನನ್ ಕೈಲಿ ಆಗಲ್ಲ. ನಂಗೆ ರೀಲ್ಸ್ ಮಾಡಿ ಸಾಕೈತಿ, ನೀ ಮಾಡೋಕ್. ಅವ್ರು ದುಡ್ಕೊಂಡ್ ಬರ್ಬೇಕು. ಮತ್ತೆ ಇಲ್ಲಿ ಬಂದು ನಾನು ಅಡಿಗೆ ಮಾಡ್ಬೇಕಾ? ನೀನ್ ಕಟ್ಕೊಂಡ್ ಯಾವ ಹೆಣ್ಮಕ್ಳು ಅಡಿಗೆ ಮಾಡ್ತಾರೆ ಜಗತ್ನಾಗ? ಮನ್ಯಾಗ ಮಾಡಿದ್ದು ಹೊಟ್ಟಿಗೆ, ಹೊರಗೆ ಮಾಡಿದ್ದು ಹೊಟ್ಟಿಗೆ. ಪಾರ್ಸಲ್ ತಂದು ತಿನ್ನೋದು ಮನ್ಯಾಗ ನೀ ಮಾಡಂಗಿಲ್ಲ. ಬರೀ ಮೊಬೈಲ್ ಹಿಂಗ್ ಮುಖದ್ ಬಿಟ್ಟು ಹೋಗ್ರೆ ನೀ ಚಂತಾನ. ಬಾ ಕ್ಯಾಮ್ರಾ ಹಿಡಿ, ಬಾ ನಾ ರೀಲ್ಸ್ ಮಾಡ್ಬೇಕೀಗ. ಬಾ ಹೊರಗೆ ಬಾ, ಹೊರಗೆ ಬಾ. ಚಲೋ ಬರ್ತಾವ ಬಾ.
ಬಂದಿದ್ದಿ ಮುಖ ಅದಕ್ಕೆ ಹಂಗೆ ಮಾಡಿ ನನ್ನ ಮುಖನೇ ಹೆಂಗೈತೆ ಹೇಳವ ರೆಡಿ ಅಡುಗೆ ಮಾಡಿದ್ರೆ ಪಾರ್ಸಲ್ ತರ್ತೀನಿ ಸ್ಥಳ ತಗೋ ತಿನ್ನು ಎಷ್ಟು ಬೇಕಷ್ಟು ನೀ ತಿನ್ಬಾ ನಾನು ತರ್ಸೇನಿ ನೀ ತಿನ್ನು ಮೊದಲು ಬಾರಪ್ಪ ನೀನು ತಿನ್ನೋದು ಬಾ ಇಲ್ಲ ಬಾ ರೊಕ್ಕ ಕೊಟ್ಬಿಡೋಣ ಹೋಗ್ಬಿಡ್ತೀನಿ ನಿನ್ನ ಕಟ್ಕೊಂಡು ಹಣೆ ಬಾರ ತಗೋಣ ನಿಮ್ಗೆ ಸಾಲದ ನಮ್ಗೆ ಯಾಕೆ ಕರಿತೀನಿ ಬಾ ಬಾರ ತಿನ್ಬಾ ತಗೋತಾವ ಮತ್ತೆ ಹೆಂಗ್ ಮಾಡೋದ ನನ್ನ ಜೀವನ ಏ ಪಾರ್ಸಲ್ ತಂತಿಲ್ಲ ಅಂಗಡಿಯಾಗ ಇಂಥವ್ರು ಕಟ್ಕೊಂಡು ಹೋಗ ಮನೆ ಚಂದ ಐತಲ್ಲ ಮದುವೆ ಆಗ್ಬೋದು ನೋಡಿ ಮದುವೆ ಆಗು ಅಡುಗೆ ಮಾಡೋಕಿನ ಹೌದಾ ಇಂಥವ್ರು ರೀಲ್ಸ್ ಮಾಡೋಣ ಮದುವೆ ಆಗ್ಬೇಡ ಸುಮ್ಮ ತಿನ್ನಾತಿ ಇಲ್ಲೋ ಪಾರ್ಸಲ್ ತಿನ್ನಿಸ್ತಾರೆ ಪಾರ್ಸಲ್ ಹೊಡಪಾವ ಇಲ್ಲ ಇಲ್ಲ ಹೇಳ ಅಡ್ಜಸ್ಟ್ ನೆಟ್ಟಿಗೆ ಊಟ ಮಾಡಿ ಊರ್ ಬಿಟ್ಟು ಓಡ್ಬೋದಕ್ಕೆ ನಂಬಿ ಇಲ್ಲ ಮಾಡ್ತಾರ ತಗೋ ಮುಂದೆ ಮಾಡ್ತಾರೆ ಏನ್ ಮಾಡ್ತಾರೆ ಮಾಡ್ಬೇಕಿಲ್ಲಕ್ಕಾರ ಅವೇನು ಹೇಳಿದ್ ಕೇಳ ಮೊದ್ಲು ಜೀವನ ಪೂರ್ತಿ ಕ್ಯಾಮ್ರಾ ಹಿಡಿತೇನೆ ಅಂದಿದ್ದ ಹೌದಾ ಅಣ್ಣ ಹಿಡಿತೇನೆ ಅಂದಿದ್ದಿಲ್ಲೋ ಕ್ಯಾಮ್ರಾ ಹಿಡಿದ್ರು ಹೊಟ್ಟೆಗೆ ತಿಂದೆ ಬೇಡ ಜನನ 24 ಕ್ಯಾಮ್ರಾ ಇಲ್ಲಿ ಹಾಕಿದಿ ಇಲ್ಲ ಅಣ್ಣ ಹೊಸ್ತಾಗ ಮದುವೆ ಆಗ್ಯದ ಆಗುವೆ ಮುಂದೆ ಹಂಗೆ ಆತದ ತಿನ್ನಾತಿ ಇಲ್ಲ ಸುಮ್ ತಿನ್ನು ಎಷ್ಟು ಮಾತಾಡ್ತಿ ಬಂದವ್ರ ಮುಂದೆಲ್ಲ ಹೇಳ್ತೀಯಲ್ಲ ಮತ್ತಣ್ಣ ಅದರ ರೈಸ್ ತಿನ್ನು ನೀನು ತಿನ್ನು ರೈಸ್ ಹಾಕು ನಿನಗೊಂದು ಮಾತು ಹೇಳ್ತೀನಿ ಕೇಳು ಮದುವೆ ಆಗ್ಬೇಕಂದ್ರೆ ಹುಡುಗಿ ಅಡಿಗೆ ಮಾಡಕ್ ಬರ್ದಲ್ಲಿ ಕೇಳಿ ಮದುವೆ ಆಗು ಯಾಕಂದ್ರೆ ಮದುವೆ ಆದ್ಮೇಲೆ ಲವ್ ಕಮ್ಮಿ ಆಗ್ಬೋದು ಹಸು ಕಮ್ಮಿ ಆಗಲ್ಲ ಏನ್ ಹೇಳ್ತೀನ ನಾನೇ ಅಡಿಗೆ ಮಾಡ್ಬೇಕತ್ತ ಏನೈತೆ ನಿನಗ ನೀ ಮಾಡಿ ಹಾಕಿರ ಆಗಲ್ಲೇನ ನೀನು ತಿನ್ನು ನನಗೂ ಮಾಡಿ ಹಾಕು ಏನಾಗತ್ತೆ ನಿನಗ ಇಡೀ ಜಗತ್ತಾಗ ಯಾರು ಮಾಡಿ ಹಾಕ್ತಾರಪ್ಪ ಹೋಲ್ ಬಿಡೋಣ ಯಾಕೆ ಜಗಳ ನಮ್ಮ ಬಂಗಾರ ನೋಡ್ಕೊಂಡಿಲ್ಲ ನಾನು ನಮ್ಮವು ಬಂಗಾರಂಗ ನೋಡ್ಕೊತಿದ್ದಳು ನನಗ ನಿನಗ ನಿಮ್ಮವ್ವ ಒಬ್ಬಕ್ಕೆ ನೋಡ್ಕೊತಿದ್ದಳು ವಡಾಪ ತಿಂದಾಗ ಅದೇ ಮಾಡಿ ವಡಾಪ ಹೋಲ್ ಬಿಡೋಣ ಯಾಕೆ ಜಗಳ ಆಡ್ತೀರಿ ಹೋಲ್ ಬಿಡ ಯಾರ ಇರ ಹಲೋ ಎಲ್ಲಿದ್ದೀರಿ? ಹಾ ಆನಂದ್ ಅವ್ರಿ ಮೇಲ್ ಬರ್ರಿ ಹಾ ಬಂದೆ ಬಂದೆ ಬಂದೆ. ಹಾ ಬರ್ರಿ ಯಾರವ ಆನಂದ್ ರೀ ಬಾಳ ಫೇಮಸ್ ಅದಾನ ಮಸ್ತ್ ವಿಡಿಯೋ ಮಾಡ್ತಾನ ಅದಕ್ಕ ಕೊಲಬ್ರೇಷನ್ ಮಾಡ್ತೀವಿ ಇಬ್ರು ನಮ್ಮ ಮನೆಗೆ ಯಾಕೆ ಬಂದನವ ವಿಡಿಯೋ ಮಾಡ್ಬೇಕ್ರಿ ನಾವಿಬ್ರು ಈಗ ಅವ್ನು ಕೂಡ ಸೇರಿ ವಿಡಿಯೋ ಮಾಡ್ತಿ ಬರೀ ರೀಲ್ಸ್ ಅಷ್ಟೇ ರೀಪ ಫೇಮಸ್ ಆಗಾಕ ಬಂದ ನೋಡ್ತೀನಿ ಬರ್ರಿ ನಾನು ಅವನ್ನೇನು ನೋಡ್ತೇನೆ ಏ ಆನಂದ್ ಹಾ ಯಾರ ಬದಿಲ್ಲ ಆರಾಮ್ ಎಲ್ಲ ಹುಡುಕಿಡ್ಬೇಕು ನಿನ್ನ ಏ ಅಣ್ಣ ಕೈ ಹಿಡ್ದ ನೋಡ ಅಣ್ಣ ಈ ಕೈ ಹಿಡಿದೇನಾಯ್ತು ಯಾರು ಗೊತ್ತಾಗ್ಲಿಲ್ರಿ ನಾ ರೀ ಈಕಿಂದ ರೀಲ್ಸ್ ಮಾಡೋ ರಾಜಾ ರೀ ಫೇಮಸ್ ಅಂತ ಹೇಳಿದ್ನಲ್ರಿ ನೀ ಹೇಳೇನು ಹೇಳಿನಿ ಮಾಡ್ಬೇಡ್ರಿ ಕೈ ಮುಗಿದ್ರಿ ರೀಲ್ಸ್ ಮಾಡ್ಬೇಡ್ರಿ ದಯವಿಟ್ಟು ನಿಮ್ಮ ಮನೆಗೆ ಹೋಗ್ರಿ ಬ್ಯಾಡ ನಾ ರೀಲ್ಸ್ ರಾಜ ಅದೇನ್ರಿ ರೀ ಎದಕ್ಕೆ ಹೆಂಗ್ ಮಾಡತ್ತೀರಿ ನೀವು ಏನ್ ಅದಕ್ಕೆ ಹೆಂಗ್ ಮಾಡತ್ತೀರಿ ನಾನು ವಿಡಿಯೋ ಮಾಡಕ್ ಕರ್ಸೇನೆ ಅವ್ರಿಗೆ ಅವ್ರು ಫೇಮಸ್ ಅದಾರ್ರಿ ಇದೇನಿಲ್ಲ ಇದು ಅಣ್ಣ ಬ್ಯಾಡ ದಯವಿಟ್ಟು ಮನೆಗೆ ರೀ ಹಿಂಗ್ಯಾಕ್ ಮಾಡತ್ತೀರಿ ಬಿಡ್ರಿ ರೋಜಾ ನಾನು ಮರ್ಯಾದೆ ಕೈ ಕರ್ಸಿರಿ ಮನೆಗೆ ಎತ್ತ ಹುಡುಗಿಯರ್ ಕರೆದ್ರು ಹೋಗಿಲ್ಲ ನಾನು ನೀ ಕರ್ದಿ ಒಂದೇ ಮತ್ತೆ ಬಂದಿನಿ ಪಿ ಎಮ್ ಮುಯಮ್ಮ ಎಂತದ್ರು ಕರೆದ್ರು ಹೋಗಿಲ್ಲ ಅವ್ರ ಮನೆಗೆ ನಿನಗೋಸ್ಕರ ಬಂದಿನಿ ಏನ್ ಕಿಮ್ಮತ್ತಿಲ್ಲ ನನಗೆ ನೀವು ನಿಮ್ಮ ಮನೆಗೆ ಹೋಗ್ಬೇಡ್ರಿ ಎದಕ್ಕೆ ಹೆಂಗ್ ಮಾಡತ್ತೀರಿ ರೀ ಬ್ಯಾಡ ಅಂತಾರ ಹೇಳ್ರು ಗೊತ್ತಾಗ್ತಿತ್ತು ಉಲ್ಲಾಸದ ಹೂವಿನ ಮಳೆ ಹುಟ್ಟಿದೆ ನನ್ನಲ್ಲಿ. ಈಗೀತೆ ರೀಲ್ಸ್ ರಾಜನೇ ಹಚ್ಚೋದಲ್ಲ ನಿನಗೆ ಅದಕ್ಕೆ ಸೇವ್ ಮಾಡ್ಯಾಳ ಹೆಸರು ನೋಡ್ಲಿ ಮೊಬೈಲ್ನಾಗ ಏನು ಸೇವ್ ಮಾಡ್ಯಾಳ ನೋಡಿ ಹಾರ್ಟ್ ಇಟ್ಟ ಆನಂದ್ ರೀಲ್ಸ್ ರಾಜ ಹಾರ್ಟ್ ಮುಂದೆ ಗೊತ್ತಾಗೋದಿಲ್ರಿ ಮದುವೆ ಆಗ್ಯದವ್ರಿ ನಾನು ನಿನ್ ಜೋಡ್ ಸಂಸಾರ ಮಾಡಲ್ಲ ನಂಗೆ ಡಿವೋರ್ಸ್ ಬೇಕು ಡಿವೋರ್ಸ್ ಬೇಕು ನನಗೆ ಈಗ ಆಗ್ಬೇಕನ ನಮ್ದು ದಿವರ್ಸ್ ಬೇಕು ಅಲ್ಲಿ ಜಾಯ್ನ್ ಆಗ್ಬೇಕು ಇಲ್ಲಿ ಕಟ್ ಆಗ್ಬೇಕು ಅಲ್ಲಿ ಜಾಯ್ನ್ ಆಗ್ಬೇಕು ಸರಿ ಮಾಡಕ್ಕೆ ಫೋನ್ ಮಾಡ್ತೀನಿ ಬಾ ಏನೇ ಕೊಟ್ಟಲ್ಲ ನನಗೆ ಅಗಳ ಏನೇ ಕೊಟ್ಟಲ್ಲ ನನಗೆ ಏನೇ ಕೊಟ್ಲಿಕ್ಕೆ ನನಗೆ ಏನು ಸಮಸ್ಯೆ? ಸರ್ ಅದೇ ಡೈವರ್ಸ್ ಕೇಸ್ ರೀ ಡ್ರೈವರ್ಸ್ ಕೇಸ ಏನು ಸಮಸ್ಯೆ ಅಮ್ಮ? ಸರ್ ನಂಗೆ ಡಿವೋರ್ಸ್ ಬೇಕು ರೀ ಎಷ್ಟು ವರ್ಷ ಆಯ್ತು ಲಗ್ನ ಆಗಿ? ವರ್ಷ ಇಲ್ರಿ 6 ತಿಂಗಳು ಐತ್ರಿ 6 ತಿಂಗಳ ಡ್ರೈವರ್ಸ್ ಅಂದ್ರೆ ಹೆಂಗವ? ಹಾಂ ಸರ ಬರ್ಕೊಂಡಿದ್ದಕ್ಕಿಗೆ ಹಾಂ ಎಂತೆಂತ ಹುಡುಗರು ಸರ ಏಯ್ ಲವ್ ಮಾಡ್ತಾರ ಲವ್ ಅವ್ರ ಹೋಗಿ ಓಡಿ ಹೋಗಿ ಮದುವೆಗ ಅದು ಲವ್ ಆಗಿವ ನಿಮ್ಮ ಮನೆಗೆ ಇಟ್ಕೋಬೇಕು. ಇಲ್ಲಿ ಕೋರ್ಟಿಗೆ ಬಂದ ಇಲ್ಲಲ್ಲ ಅದನ್ನ ಮೊದಲೇ ಮಾಡ್ಕೋಬೇಕಾಗಿತ್ತು, ಈಗ ಹೋಗಲ್ಲ ಏನ?
ಹೇಳಮ್ಮ ನಿಮಗೆ ಡ್ರೈವರ್ಸ್ ಬೇಕಂದ್ರೆ ಮಿನಿಮಮ್ 6 ತಿಂಗಳು ಟೈಮು. 6 ತಿಂಗಳದಾಗ ನಿಮ್ಗೆ ಹೊಂದಾಣಿಕೆ ಆಗಕ್ಕೆ ಬರ್ತೈತೆ ಕೋಲ್ಟು. ಅಷ್ಟೊಳಗೆ ನೀವು ಹೊಂದಾಣಿಕೆ ಆದ್ರಪ್ಪ ಅಂದ್ರೆ ಹಿಂಗೆ ನಡೀತು ಜೀವನ. ಇಲ್ಲಿಕ ನಿಮ್ಮ ದಾರಿ ನಿಮ್ಗೆ ಅವ್ರ ದಾರಿ ಯಾರಿಗೆ. ನಿಮ್ಗೆ ವಿಚ್ಛೇದನ ಮಾಡ್ಕೊಳಕ್ಕೆ ಏನು ಕಾರಣ? ಏನು ರೀ ಸರ್, ಮದುವೆ ಬಂದಿನಿ ಅಡಿಗೆ ನಾನೇ ಮಾಡಬೇಕು, ದುಡ್ಡು ನಾನೇ ತಿಂದಾಕ್ಬೇಕು. ಏನು ಸರ್ ಅವ್ನು ಫಸ್ಟ್ ನಿಮ್ಮ ಹೆಂಡ್ತಿ ಹಂಗೆ ಮಾಡ್ತಾವ್ರೆ? ಯಪ್ಪ ನಿನ್ನ ಹೆಂತಿದ್ದು ಮಾತಾಡೋ, ನಾನು ಹೆಂತಿದ್ದು ತೊಗೊಂಡು ಏನು ಮಾಡೋ ನೀನು? ನಿಮ್ಮ ಹೆಂತಿದ್ದು ಮಾತಾಡ್ರಿ ಇಲ್ಲಿ. ಹೇಳಮ್ಮ. ಫಸ್ಟ್ ಕ್ಯಾಮ್ರಾ ಹಿಡಿತೀನಿ ಬೆಳೆಸ್ತೀನಿ ಅಂತ ಹೇಳಿ ಹಿಂಗ್ ಮಾಡ್ತಾನೆ ನೋಡ್ರಿ ಸರ್ ಇವ. ಹಂಗೆ ಬೆಳೆಸ್ತಾರ್ರಿ ಇವ್ರನ್ನ? ಅಮ್ಮ ಫಸ್ಟಿಗೆ ನೀವು ಏನು ಮಾತಾಡ್ಕೊಂಡಿರ್ತೀರಿ ಅದ್ರ ಮೇಲೆ ಜೀವನ ನಡೀತೈತಿ. ಫಸ್ಟಿಗೆ ಇದ ಮಾತಾಡ್ಕೊಂಡಿದ್ವಿ ಸರ್ ನಾವು. ಯಾಕಪ್ಪ ಏನು ಪ್ರಾಬ್ಲಮ್ ನಿಮ್ದು? ಇವ್ ಮಾತಿನ ಪ್ರಕಾರ ಹೇಳ್ರಿ ಸರ್. ಈಗ ನೋಡ್ರಿ, ಗಂಡ ಏನು ಹೇಳ್ತಾನೆ ಕೇಳ್ಬೇಕು, ಕೆಲವೊಂದು ಮಾತು ಕೇಳ್ಬಾರ್ದ್ರಿ. ಕೇಳಬೇಕು. ನೀವು ಫಸ್ಟ್ ಏನು ಹೇಳಿ ಮಾಡ್ಕೊಂಡಿ ಆಕಿಗೆ? ಕ್ಯಾಮ್ರಾ ಹಿಡಿತೀನಿ ಅಂತ ಹೇಳಿದ್ದೀರಿ. ಹಾಂ ಮತ್ತೆ ಕ್ಯಾಮ್ರಾ ದಿನ ಹಿಡಿತೀನಿ 24 ತಾಸು ಕ್ಯಾಮ್ರಾ ಹಿಡ್ಕೊಂಡು ನಿಂದಿರ್ತೇನೆ ಅಂದ್ರೆ ಆಕಿನ ಒಂದು ಏನಮ್ಮ ವಿಡಿಯೋ ಮಾಡಕ್ಕೆ ಹಿಡಿತಾರ್ರಿ. ಮನ್ಯಾಗ ಅಡಿಗೆ ಮಾಡಂಗಿಲ್ರಿ, ಪಾರ್ಸಲ್ ತಂದಿತ್ತೀನಿ ಹೊರಗಿನ ಪಾರ್ಸಲ್ ನಾನು ನನ್ನೇ ಬರ್ರಿ. ಏ ಮೊದಲು ಲವ್ ಮಾಡೋದು ಸರ್ ಸುಳ್ಳು ಹೇಳ್ತಾನ್ರಿ. ಯಾವಾಗ್ರಿ ಒಂದೇ ಸಲ ತರಿಸ್ತೀನಿ. ನಾವು ಗೊತ್ತದ್ರಿ ಬರೀ ನಾಟಕ ಮಾಡ್ತಾನ್ರಿ ಸರ್. ಮಾಡ್ಕೊಂಡಿದ್ದಾನೆ ಸರ್ ಅವನೇ ಇದು ನಿಮ್ಮ ಮನೆ ಅಲ್ಲ. ನೀನು ಸ್ವಲ್ಪ ಅದ್ರ ಮಾತಾಡೋ. ಏನು ಮಾಡ್ಬೇಕಮ್ಮ ಇವಾಗ? ಸರ್ ಇವನ ಆಸ್ತಿ ಅರ್ಧ ಕೊಡಾಕ್ ಹೇಳ್ರಿ ನಂಗ್ರಿ. ತಮ್ಮ ನೀ ಡ್ರೈವರ್ಸ್ ತೊಗೊಂಡಪ್ಪ, ನೀನು ಆಸ್ತಿ ಅರ್ಧ ಕೊಡ್ಬೇಕಾಗ್ತದೆ ಆಕಿಗೆ. ಅರ್ಧ ಆಸ್ತಿರ? ಹಾಂ ಕೊಡಬೇಕು. ಅದ್ರಾಗ ಏನಿದೆ ಕೊಡಬೇಕು. ಎಲ್ಲೈತಿ ಆಸ್ತಿ? ಎಲ್ಲೈತಿ ಆಸ್ತಿ? ಎಲ್ಲೈತಿ ನೋಡಿ ಇಲ್ಲಿ ಹಿಂದೆ ಅವ್ನ ಆಸ್ತಿ ಐತಿತ್ತು. ಆಸ್ತಿ ಎಷ್ಟ ಬಂದಿಲ್ಲ ನೀನು? 50 ಲಕ್ಷ ರೂಪಾಯಿ ಸಾಲ ಮಾಡೀನಿ ನಾ. ಎದ್ರ ಸಂಬಂಧ? ಈಕಿನ ಸಲ ಈಕಿನ ಮೇಕಪ್ಪಿಗೆ, ಈಕಿನ ರೀಲ್ಸ್ ಮಾಡೋ ಲೊಕೇಶನ್ಗೆ, ಏನು ಹೇಳ್ತೀನಿ ಅರ್ಬಿಗೆ, ರೀಲ್ಸ್ಗೆ ಒಂದು ಅರ್ಬಿ, ಈಕಿನ ಇದಕ್ಕೆ ಮಾಡ್ಕೊಂಡ್ಯಲ್ಲೋ 50 ಲಕ್ಷ ರೂಪಾಯಿ ಸಾಲ ಮಾಡೀನ್ರಿ. 25 ಲಕ್ಷ ತುಂಬಬೇಕು, ನಾ 20 ಲಕ್ಷ ತುಂಬಾವ. ಸರ ಅವ್ನು ಮಾತನಾಡಿ ಬಿಟ್ಟ ನೀ ಏನಾಗಬೇಕು? ಅನ್ನ ಆಗ್ಬೇಕ್ರಿ. ಮಾತಾಡ್ಬಿಡ್ತೇವೆ ಅವ್ನು ಸುಮ್ ಕೂರತ್ತೇಳ. ಈ ರೂಲ್ಸ್ ಅರ್ಧ ಆಸ್ತಿ ಕೊಡ್ಬೇಕಿಲ್ಲ. ರೂಲ್ಸ್ ಅರ್ಧ ಆಸ್ತಿ ಕೊಡ್ಬೇಕಪ್ಪ. ನೀ ಮಾಡಿದ್ದು ಬೇಕಪ್ಪ ಪಾಕಪ್ಪ ನೀನು ಬೇಕಾಗಿ ಮಾಡ್ಕೊಂಡಿದ್ದಾನ. ಅಮಂತ ಆಸ್ತಿ ನಾ ಬೇಕಾಗಿ ಮಾಡಿ ಅಗ್ಗೇ ಕೊಡ್ಬೇಕ್ರಿ. ಅಕ್ಕಿನ ಮುಸುಡಿ ಆಸ್ತಿ ಕೊಡಂಗಿಲ್ರಿ ನಾ. ಅಂದ್ರೆ ಇದನ್ನೆಲ್ಲ ನಾನು ಜಡ್ಜ್ ಸಾಹೇಬ್ರ ಜೋಡಿ ಮಾತಾಡಿ ನಿರ್ಧಾರ ಮಾಡ್ತೀನಿ. ಕೋರ್ಟ್ ಹೇಳ್ತದಿಲ್ರಿ ಅರ್ಧ ಆಸ್ತಿ ಕೊಡ್ಬೇಕಂತ ಹೇಳಿ. ಹೌದೌದು ಹೇಳ್ತದೆ. ಗಂಡನ ಆಸ್ತಿ ಅರ್ಧ ಆಸ್ತಿ ಕೊಡ್ಬೇಕು. ಮತ್ತೀಗ ಗಂಡನ ಆಸ್ತಿ ಅರ್ಧ ಆಸ್ತಿ ಕೊಡ್ಬೇಕ್ರಿ. ಮತ್ತೆ ಈ ಗಂಡಕ್ ಸಾಲ ಐತಿ ಇಲ್ರಿ, ಆಸ್ತಿ ಇಲ್ರಿ ನಂದೇನು. ಸಾಲ ಕೇಳಲ್ಲ ಕೋರ್ಟ್. ಈಗ ಒಳ್ಳೆ ತಗೋತಿರಂದ್ರೆ ಇದನ್ನ ತಗೋಬೇಕು ನೀವು. 50 ಲಕ್ಷ ರೂಪಾಯಿ ಸಾಲ ಐತ್ರಿ ನಂದು. ನೀನು ಬೇಕಾಗ ಮಾಡಿಯೋ. ಬೇಕಾಗಿ ಮಾಡ್ರಿ, ಬ್ಯಾಡಾಗಿ ಮಾಡ್ರಿ. ಈಗ ವಿಚ್ಛೇದನಕ್ಕೆ ಎದಕ್ ಬಂದಿರಿ ನೀವು? ಬ್ಯಾಡಾಗೆ ಬಂದಿರಲ್ಲ. ಬ್ಯಾಡಾಗಿ ಬಂದಿರಪ್ಪ ಆಕೆಗೆ ಅರ್ಧ ಕೊಡ್ಬೇಕಾಗ್ತದೆ. ಸುಮ್ ಕುಂದ್ರ ನೀನು. ಕೇಳ್ರಿ ಅವಾಗ ಇನ್ನೊಂದು ಸಂಸಾರ ಮಾಡೋದಿಲ್ಲ ಕೇಳ್ರಿ ಸರ. ಅಲ್ಲೋ 6 ತಿಂಗಳು ಮತ್ತೆ ಲಗ್ನ 6 ತಿಂಗಳ ಸಂಸಾರ ಮಾಡಿರ್ತಾರಣ್ಣ ಹುಚ್ಚ. ದಿನ ಮಾಡ್ತೀವಿ ಸಂಸಾರ ನಾವು. ಹೆಂಗ್ ಮಾಡ್ತೀಯಪ್ಪ? ಅರ್ಧ ಆಸ್ತಿ ಕೊಡ್ಬೇಕಾಗತ್ತ ನೋಡಿ. ಇಲ್ರಿ ಹೇಳೈತೆ ಆಸ್ತಿ ಇದ್ರ ಕೊಡ್ಬೇಕಲ್ರಿ. ಅದೇ 50 ಲಕ್ಷ ರೂಪಾಯಿ ಸಾಲ ಐತ್ರಿ. ನಿಂದೆಲ್ಲ ತೆಗಿತಾರ. ಆಧಾರ್ ಕಾರ್ಡ್ ಮೇಲೆ ನಿನ್ನ ಆಸ್ತಿ ಏಟ್ ಐತಿ, ನಿನ್ನ ಚೋಟಿ ಎಸ್ ಅದ ಎಲ್ಲ ತೆಗಿತಾರ. 8 ಚೋಟಿ ಹರ್ತು 8 ಸೂತ್ ಬಿದ್ದರ್ತು. ಆಕಿಗೆ ನಾ ಕೊಡು ತೊಗೊಂಡ್ ಹೋದಿ. ಹಾ ಆಕಿನ ಹಾಕೋಲ್ಯಾಕ ನಾಕು 8 ಆಕಿನೇ ಮಾತಾಡ್ಬಾರ್ದು. ತಡ್ರಿ ಅವಟ್ 8 ಆಕಿನೇ ತೊಗೊಂಡ್ ಹೋಗ್ಲಿಕ್ರಿ. ಹಂಗೆ ಇರ್ತೀನಿ, ಚಡ್ಡಿ ಇಲ್ಲ ಬದುಕ್ತೀನ. ಆಫೀಸ್ ಇದೆ ಆಫೀಸು ಮನಿ ಮಾಡ್ರಿ. ನಾ ಇಲ್ಲಿ ಏನಂತ ನಿಮ್ ಕಲಿಗೆ ನಿಮ್ಮ ಎದಕ್ ಬಂದಿರಿ? ವಿಚ್ಛೇದನ ಮಾಡ್ಕೊಳಕ್ ಬಂದ್ರೆ ಜಗಳ ಬಂದಿರಿ. ಏನ್ ತಪ್ಪಾಯ್ತು? ಒಳ್ಳೆ ಮೂಳೆ ಅದನ್ನೇ ಮಾಡ್ತೀರಿ. ಈಗ ನಾನು ಹೇಳ್ತಿರಿಕಿ. ಹೌದು. ಗಂಡ ಹೇಳಿದ ಒಂದು ಮಾತು ಕೇಳ್ಬೇಕು ಕೇಳಬಾರ್ದು ಹೇಳ್ರಿ. ಕೇಳ್ಬೇಕಮ್ಮ. ಈಗ ಆಗಲ್ರಿ ಸರ್, ಅವ್ನ ಮಾತು ಕೇಳ್ಕೊತಿರಕ್ ಆಗಲ್ರಿ ನನಗ್ರಿ. ಹಂಗಂದ್ರೆ ಹೆಂಗಮ್ಮ? ಮತ್ತೆ ಲವ್ ಮಾಡಕ್ ಹಾಕಕತ್ತಿತ್ತಾನ? ಅಡಿಗೆ ನನಗೆ ಮಾಡಂತಲ್ರಿ ಸರ್. ಮೊದ್ಲು ಹೇಳಿದ್ರಿ ಅವ್ ಏನತ್ತ? ನಾ ಅಡಿಗೆ ಮಾಡಿ ಹಾಕ್ತೇನೆ ಅಂತ ಹೇಳಿದ್ರಿ ಅವ್. ಯಾಕೋ ಮೊದಲೇ ಮಾತಾಡ್ಕೊಂಡು ಯಾಕೆ ಜಗಾಡ್ತೀರಿ ಈಗ? ಯಾರು ಮಾಡಿ ಹಾಕ್ತಾರ್ರಿ? ನೀವು ಮಾಡಿ ಹಾಕ್ತಾರ ಮೆಟ್ಟಿಗೆ ಅಡಿಗೆ? ನಾನು ವಿಷಯಕ್ಕೆ ಬರ್ಬಾರ್ದು, ನಿಮ್ ಕೈ ಮುಗಿತೀನಿ. ಅಲ್ಲ, ಯಾರು ಮಾಡಿ ಹಾಕ್ತಾರೆ? ನೀ ಮಾಡಿ ಹಾಕ್ತೆ ಸರ್. ಮೊದ್ಲು ಎದಕ್ಕೆ ಹೇಳಿ ಕರ್ಕೊಂಡ್ ಬರ್ಬೇಕು ಹೇಳ್ರಿ? ಯಾರು ಮಾಡಿ ಹಾಕ್ತಾರೆ ಜಗತ್ನಾಗ? ನೀ ಹೇಳಿ ಬಂದಿಲ್ಲಮ್ಮ ಸರ್. ಅವ್ನು ಹೇಳ್ಕೊಂಡು ಕರ್ಕೊಂಡ್ ಬಂದೇನ್ರಿ. ಹೇಳ್ತದಲ್ರಿ ಒಬ್ಬ ಅವ್ನ ಮಾತಾಡ್ಬೇಡವ, ಅವ್ನ ಮನಿಗ್ ಕರ್ಸ್ಬೇಡವ ಅಂದ್ರೆ ಯಾಕೆ ಕರ್ಸ್ತಾರ ಸರ್? ಬರೀ ರೀಲ್ಸ್ ಮಾಡಕ್ ಅಷ್ಟ ಕರ್ಸಿತ್ರಿ. ಅಮ್ಮ ರೀಲ್ಸ್ ಮಾಡೋದಲ್ಲ, ಮದ್ವೆ ಹೋಗ್ಕಿಂತ ಮೊದಲೇ ರೀಲ್ಸ್ ಮಾಡ್ಬೇಕು. ಗಂಡ ಬ್ಯಾಡ ಅಂದ್ರೆ ಬಿಡ್ಬೇಕಮ್ಮ. ಗಂಡನ ಮಾತಿಗೆ ಬೆಲೆ ಐತಿಲ್ರಿ. ನಾಳೆ ಕೋರ್ಟ್ನಾಗ ಇದನ್ನೇ ಕೇಳ್ತಾರೆ ನಿನಗ, ಹುಷಾರ್. ಸರ್ ಮರ್ಡರ್ ಮಾಡ್ಬಿಡ್ತೀನಿ ಹೇಳ್ತೀನಿ ನೋಡಿ. ನೀ ಬಾಯಿ ಮುಚ್ಕೊಂಡಿರ್ರಿ. ಅವ್ನ ನಂಬರ್ ದಿಲ್ಲಿಟ್ಟಾಳ ಮುಂದಿಲ್ಲ. ದಿಲ್ಲಿಟ್ಟಾಳೆ ಇವ್ರು ಅವ್ನ ದಿಲ್ಲಿಟ್ಟಾಳ ಕ್ಯಾಂಪದಿಲ್ರಿ. ದಿಲ್ಲಿಟ್ಟಾಳೆ ಇವ್ರು ಅವ್ನ ದಿಲ್ಲ ಅಲ್ಲಿ ಹಂಗ ಮಾಡ್ಬಾರ್ದಮ್ಮ. ಮದ್ವಿಕಿಂತ ಮುದ್ರೆ ಏನ್ ಮಾಡಿರ್ತಿ ಅದು ಮುಗಿದೋಯ್ತು. ಅವ್ರ ಅಣ್ಣ ಕರ್ಕೊಂಡು ಮಾಡ್ಕೊಳಕ್ ನೀ ಕರ್ಕೊಂಡ್ ಬಂದಿಲ್ಲ. ನೀವ್ನ? ನಾ ನಮ್ ತಮ್ಮ ಕರ್ಕೊಂಡ್ ನಮ್ ತಮ್ಮನ್ನ. ನಾನು ನಮ್ಮ ಅಣ್ಣನ ಕರ್ಕೊಂಡ್ ಬಂದಿನಿ. ಅಣ್ಣ ಕರ್ಕೊಂಡ್ ಅಣ್ಣ ನೀವ್ ಅನ್ಕತ್ತೆ ಮಾತಾಡಿ ನಾ ಹೋಗ್ತೀನಿ. ನಮ್ ತಮ್ಮ ಮನಿ ಮಾಡ್ರಿ ಅಲ್ಲೇ ಆಫೀಸ್ ಆಯ್ತು. ಅಲ್ಲೇ ಆಫೀಸ್ ಎದಕ್ ಬಂದಿರಿ ನೀವು? ನಮ್ ತಮ್ಮ ಹೊಡಿತಾನೆ. ನಮ್ ತಮ್ಮ ರೊಟ್ಟಿ ಮಾಡ್ತಲ್ಲ, ರೊಟ್ಟಿ
ಪಾರ್ಸಲ್ ತರ್ಸ್ತಾರೆ ವಡಾಪಾವ್ ಲವ್ ಮಾಡಿ ಹೋಗ್ತೀಗ ಏನ್ರೋ ಇದು ಮನ್ಯಾಗ ಏನು ಕಲ್ಸಿಲ್ಲ ಏ ಜಗಳಾಡಕ್ ಬಂದ್ರಿ ಏನೋ ನೀ ಅದಕ್ಕೆ ಮಾತಾಡತ್ತೆ ಅವ್ನು ಮಾತಾಡತ್ತೇನಿಲ್ಲ ಏಯ್ ನಮ್ಮ ಹತ್ರ ಹೇಳ್ರಕ್ಕಿ ಪಾಸ್ತಿ ಕೊಡಂಗಿಲ್ಲ ಒಂದು ರೂಪಾಯಿ ಆಸ್ತಿ ಮೇಲೆ ಹೇಳ್ತೀನಿ ನಾನು ನೋಡ್ತೀನಿ ಏ ಸುಮ್ಮನೆ ಕೂತ್ರು ಏನಿದು ಆಫೀಸ್ ಮಾಡ್ರಿ ನಿಮ್ಮ ಮನೆ ಮಾಡ್ರಿ ನೀವು ಮೊದಲು ಜಗಳ ಮಾಡ್ಕೊಂಡ್ ಬರ್ರಿ ಆಮೇಲೆ ಬರ್ರಿ ವಿಚ್ಛೇದನ ಮಾಡ್ತೀನಿ ಆಮೇಲೆ ಏ ನಿಮ್ಮ ಏನ್ ತಪ್ಪಾಯ್ತು ಅಲ್ಲೇ ನಾ ಹೇಳಕತ್ತೀನಿ ಸರ ವಯಸ್ಸೇನೋ ಮಾತು ನೋಡ್ತಾರೆ ನಮ್ಮ ಕೈ ಮಾಡಿ ಮಾತಾಡ್ತಾರೆ ಏ ಸುಮ್ಮನೆ ಕುಂದ್ರು ನಿನ್ನ ಸಂಬಂಧ ಆಗಾಕತ್ತಿತ್ತು ಹಂದಿಗತ್ತೆ ದೇಹ ಬಲ್ಸೇನ್ರಿ ಮುಕ್ಕಳಾಗ ಹೋಯ್ತಂತ ಕೂತು ಹೆಂಗ್ ಮಾತಾಡ್ಬೇಕು ಶಿವ 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 ಎಲ್ಲೆಲ್ಲೂ ಮಾತಾಡಕತ್ತಾರ ಇಲ್ಲಿ ಸುಮ್ಮನೆ ಮದುವೆ ಬಂದೆ ಗೊತ್ತಾಗಲಿಲ್ಲ ನಿನಗ ಸುಮ್ಮು ತಮ್ಮ ಅಳಿಗಾಡ್ಸ್ಕೊಂಡ್ ಮಾತಾಡೋದು. ಮಾಡ್ರಿ ದೋಸ್ತ್ ನೀವೇ ಮಾಡ್ರಿ ಇಲ್ಲ ನಿಮ್ದಾರ ಮುಗಿಸ್ರಿ ಇಲ್ಲಿ ಬಿಡ್ರಿ ಏನ್ರು ನಾನೇ ಸಿಕ್ಕಡ್ರು ಕೂಡ ಕೂಡ ಮನೆ ಬರ ಹಾಳಾಗೈತೆ ಬರ್ರಿ ಸರ್ ರೀಲ್ಸ್ ಮಾಡಾಕತ್ತಿಗೆ ಬೋಗೋಣಿ ನೀ ಬಾರ ಕುಂದ್ರ ಬಾ ಸೈ ಮಾಡ ಸರ ನಮಗೇನ್ ಬೇಕಾದ್ ಬೇಕಾದ್ರೆ ಹೇಳ್ತೀನ ಹಾ ಅಂತ ಸೈ ಮಾಡೇನು ಏ ಬೇಕಂದ್ರೆ ನಾ ಕೊಡ್ತೀನೇನ ನಾ ಕೊಡ್ಲಿ ಸರ್ ಸಹಿ ಮಾಡ ಕೊಡ್ತಾನವ ಅಲ್ಲಿ ಕೋರ್ಟ್ ಹೇಳ್ತತಿ ಅದರವ ಪೇಪರ್ ಕೋರ್ಟಿಗೆ ಹೋಗ್ಬೇಕು ಏನ ನಾವು ಮಾಡೋದು ಬೇಡೇನ್ರಿ ಸಾಕ್ಷಿ ಯಪ್ಪ ಇಲ್ಲೇ ರಗಡ್ ಮಾಡ್ರಿ ನೀವು ಮತ್ತೆ ಅಲ್ಲಿ ಮಾಡ್ತೀರಿ ಅದು ಫೀಸ್ ಅಕ್ಕಿನ ಕಡೆ ಇಸ್ಕೊಂಡ್ಬಿಟ್ರೆ ಅಕ್ಕಿನೇ ಡೈವರ್ಸ್ ಬೇಕಂದ್ರೆ ಸರ್ ಆಗಂಗಿಲ್ರಿ ನನಗ ಹಂಗ ಅನ್ಬಾರ್ದು ಅಮ್ಮ ಮತ್ತೆ ನಿನಗೆ ಬೇಕಿಲ್ಲ ಡ್ರೈವರ್ಸ್ ಡೈವರ್ಸ್ ಯಾರು ನೀ ಬೇಕಾದ್ರೆ ನಿನಗೆ ವಿಚ್ಛೇದನ ಬೇಕಂದ್ರೆ ನೀ ಕೊಡ್ಬೇಕು ಕೊಡ್ತೀನಿ ತಗೋರಿ ಸರ್ ಎಷ್ಟಾಗ್ತದೆ ಆಗ್ಲಿರಿ ನಾನ ಕೊಡ್ತೇನ್ರಿ ಕೊಡ್ಬೇಕಮ್ಮ ಇನ್ನೊಂದು ಮದುವೆ ಆಗಂತ ತಗೋಣ ನನಗೆ ಸಂಜಿಕ್ನ ಏ ಅವೆಲ್ಲ ಇಲ್ಲಿ ಮಾತಾಡ್ರಪ್ಪ ಆಫೀಸ್ನ್ಯಾಗ ಸಾರಿ ಸರ್ ಹಾ ನಿಮ್ಮ ಮನ್ಯಾಗ ಮಾತಾಡ್ಕೋರಿ Thank you, sir. ಅಮ್ಮ 25,000 ರೂಪಾಯಿ ಫೀ ಆತತಿ ಅಮೌಂಟ್ ಕಟ್ಟು ಹೋಗ್ಬಿಡು ಹೋಗ್ಬೇಡ ಬಾ ನಾ ಹೋಗೋಣ